ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾಳೆ ನಾವು ವಿರೋಧಿಗಳಿಗೆ ಬೆಂಬಲ ನೀಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಗೂಂಡಾಗಳಿಗೆ ಸಲಹುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂಗಳ ಒಂದು ಅವಮಾನ ಎಲ್ಲಿಯವರೆಗೆ ಸಹಿಸಬೇಕು? ನಾಚಿಕೆ ಆಗಬೇಕು ನಿಮಗೆ, ಆಡಳಿತದಲ್ಲಿರುವವರಿಗೆ. ಬಹುಸಂಖ್ಯಾತ ಹಿಂದೂಗಳಿಗೆ ಅಪಮಾನ ಮಾಡಿ, ಹಿಂದೂ ಧರ್ಮಕ್ಕೆ ದ್ರೋಹವನ್ನು ಮಾಡಿ, ನೀವು ನಿಮ್ಮ ಮತ ಬ್ಯಾಂಕನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ ಮಾನ ಮರ್ಯಾದೆಯನ್ನು ಬಿಟ್ಟು, ಮನುಷ್ಯತ್ವವನ್ನು ಬಿಟ್ಟು ಆಡಳಿತ ಮಾಡ್ತಾ ಇದ್ದೀರಿ. ಮಧು ಬಂಗಾರಪ್ಪ ಕೇಳ್ತಾರೆ, ನಿಮಗೆ ಮಾನ ಮರ್ಯಾದೆ ಇದೆಯಾ ಅಂತ, ನಿಮಗೆ ಮನುಷ್ಯತ್ವ ಇದೆಯಾ ಅಂತ ಕೇಳಲಿಕ್ಕೆ ಬಯಸ್ತೇನೆ ನಾನು. ತಕ್ಷಣ ಯಾರು ಈ ಕುಕೃತ್ಯವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಉಗ್ರವಾದಂಥ ಶಿಕ್ಷೆ ಆಗಬೇಕು. ಇಂತಹ ಕೃತ್ಯಗಳನ್ನು ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಉಗ್ರವಾಗಿ ಖಂಡಿಸುತ್ತೆ. ಒತ್ತಾಯ ಮಾಡ್ತೀವಿ, ಅವರಿಗೆ ಗಲ್ಲು ಶಿಕ್ಷೆಯನ್ನು ನೀಡಬೇಕು. ಮಕ್ಕಳನ್ನು ಕಳೆದುಕೊಂಡ ತಂದೆ ತಾಯಿಗೆ ಗೊತ್ತು ಆ ನೋವು. ನೀವು ಅದನ್ನು ಹಗುರವಾಗಿ ಪಡೆದು, ಸಿದ್ದರಾಮಯ್ಯ ಹೇಳ್ತಾರೆ ಅವರ ವೈಯಕ್ತಿಕ ವಿಚಾರ ಇದು ಅಂತ ಹೇಳಿ, ಗೃಹ ಸಚಿವರು ಹೇಳ್ತಾರೆ ಇದನ್ನು ಲವ್ ಜಿಹಾದ್ ಅಂತ ಹೇಳಲಿಕ್ಕಾಗೋದಿಲ್ಲ ಅಂತೇಳಿ. ಯಾರ ಅಧಿಕಾರ ಕೊಟ್ಟವರು ನಿಮಗೆ ಈ ರೀತಿಯ ಹೇಳಿಕೆಗಳನ್ನು, ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡೋದಕ್ಕೆ? ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ, ಒಬ್ಬ ರಾಜ್ಯದ ಗೃಹ ಮಂತ್ರಿಯಾಗಿ ಇಂತಹ ಬೇಜವಾಬ್ದಾರಿಯ ಹೇಳಿಕೆಯನ್ನು ಕೊಡೋದಕ್ಕೆ ನಾಚಿಕೆ ಆಗೋದಿಲ್ವ ನಿಮಗೆ? ಜನ ಅಧಿಕಾರಕ್ಕೆ ಕೊಟ್ಟಿದ್ದು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ, ಸಂವಿಧಾನಾತ್ಮಕವಾಗಿ ಆಡಳಿತವನ್ನು ನಡೆಸಬೇಕು ಅಂತ ರೀತಿಯ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡ್ತಾ ಇದ್ದೀರಿ ಅಂತಂದರೆ ನಿಮಗೆ ನಾಚಿಕೆ, ಮಾನ ಮರ್ಯಾದೆ ಏನಾದರೂ ಇದೆಯಾ ಅಂತ ಕೇಳಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯದಾದ್ಯಂತ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ, ಒತ್ತಾಯ ಮಾಡ್ತಾ ಇದ್ದೇವೆ. ಯಾರು ಈ ಕೃತ್ಯವನ್ನು ಮಾಡಿದಂಥ ಮುಸ್ಲಿಂ ಗುಂಡ ಇದ್ದಾನೆ ಅವನನ್ನು ಬಂಧಿಸಬೇಕು, ಬಂಧಿಸಿ ಆಗಿದೆ, ಉಗ್ರವಾದಂಥ ಶಿಕ್ಷೆಯನ್ನು ಕೊಡಬೇಕು, ಗಲ್ಲಿಗೇರಿಸಬೇಕು ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಹುಬ್ಬಳ್ಳಿಯಲ್ಲಿ ಏನೋ ಒಂದು ಹಿಂದೂ ಯುವತಿಯನ್ನು ಮುಸ್ಲಿಂ ಯುವಕ ಕೊಲೆ ಮಾಡಿದ್ದಾನೆ. ಈ ಕೊಲೆ ಒಂದು ಆಕಸ್ಮಿಕ ಅಂತೇಳಿ ಇವತ್ತು ಗೃಹ ಸಚಿವರು ಹೇಳ್ತಾರೆ. ಅದೇ ರೀತಿಯಾಗಿ ಈ ರಾಜ್ಯವನ್ನು ಕಾಪಾಡಬೇಕಂತ ಇರುವಂಥ ಒಬ್ಬ ಮುಖ್ಯಮಂತ್ರಿಗಳು ಹೇಳ್ತಾರೆ ಇದು ಒಂದು ವೈಯಕ್ತಿಕ ವ್ಯವಹಾರ ಅಂತ ಹೇಳ್ತಾರೆ. ಇಂಥ ಒಂದು ಬೇಜವಾಬ್ದಾರಿ ಹೇಳಿಕೆಯನ್ನು ನೀಡಿ ನಮ್ಮ ಒಂದು ಹಿಂದೂ ಸಮಾಜಕ್ಕೆ ಒಂದು ಅಪಮಾನವನ್ನು ಮಾಡ್ತಾ ಇದ್ದಾರೆ, ಮುಸ್ಲಿಮನ್ನು ಓಲೈಕೆ ಮಾಡ್ತಾ ಇದ್ದಾರೆ. ಇಂಥ ಒಂದು ಸರ್ಕಾರ ನಮ್ಮ ರಾಜ್ಯಕ್ಕೆ ಒಂದು ಕಳಂಕ. ಹಾಗಾಗಿ ಇಂಥ ಒಂದು ಸರ್ಕಾರವನ್ನು ಬೇಗ ತೊಲಗಿಸಬೇಕು ಅಂತೇಳಿ ನಾವು ಯುವ ಮೋರ್ಚಾ ಕಡೆಯಿಂದ ಆಗ್ರಹ ಮಾಡ್ತಾ ಇದ್ದೇವೆ. ಅದು ಅಲ್ಲದೆ ಈ ಕೊಲೆ ನಡೆದು 48 ಗಂಟೆ ಕಳೆದಿದೆ. ಯಾವ ಒಬ್ಬ ಸರ್ಕಾರದ ಮಂತ್ರಿಯೂ ಕೂಡ ಆ ಮಹಿಳೆಯ ಮನೆಗೆ ಹೋಗಿ ಒಂದು ಸಾಂತ್ವನವನ್ನು ಹೇಳುವಂಥ ಪ್ರಯತ್ನ ಇದುವರೆಗೂ ಮಾಡಿಲ್ಲ. ಹಾಗಾಗಿ ಇವರಿಗೆ ನಮ್ಮ ಹಿಂದೂಗಳ ಮೇಲೆ ರಕ್ಷಣೆ ಬೇಕಾಗಿಲ್ಲ ಅಂತ ನಮಗೆ ಅರ್ಥವಾಗ್ತದೆ. ಮೊನ್ನೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು, ಅದನ್ನು ಕೂಡ ನಮ್ಮ ರಾಜ್ಯದ ಸಚಿವರುಗಳೆಲ್ಲರೂ ಸಮರ್ಥನೆ ಮಾಡಿಕೊಂಡ್ರು. ಹಾಗಾಗಿ ಈ ಸರ್ಕಾರ ಹಿಂದೂಗಳಿಗೆ ರಕ್ಷಣೆ ಕೊಡುವಂಥ ಸರ್ಕಾರ ಅಲ್ಲ, ಇವರು ವೋಟ್ ಬ್ಯಾಂಕಿಗಾಗಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸರ್ಕಾರವನ್ನು ನಾವು ಖಂಡನೆ ಮಾಡ್ತೀವಿ ಅಂತ ಹೇಳ್ತಾ, ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಪೂರೈಸ್ತಾ ಇದೆ. ಆದರೆ ಕಾನೂನಿನ ಎಲ್ಲ ಸುವ್ಯವಸ್ಥೆ ಹದಗೆಡ್ತಾ ಇದೆ. ಸಿದ್ದರಾಮಯ್ಯನವರು ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಾವು ಈಗ ಮೊನ್ನೆ ನೋಡ್ತಾ ಇದ್ದೇವೆ, ಕೆಫೆಯಲ್ಲಿ ಬಾಂಬ್ ಸ್ಫೋಟ ಇರ್ಬೋದು, ನಮ್ಮದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿಕೆಯನ್ನು ಹೇಳೋದಿರ್ಬೋದು, ಅದೆಲ್ಲವನ್ನು ಮುಚ್ತಾ ಬರ್ತಾ ಇದ್ದಾರೆ. ಯಾವುದನ್ನು ತೆಗೆದು ಅದಕ್ಕೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ರೆ ಇವತ್ತು ನೇಹಾ ಎಂಬವರಿಗೆ ಇವತ್ತು ಈ ಶಿಕ್ಷೆ ಆಗ್ತಿರಲಿಲ್ಲ. ನೇಹಾ ಅವರು ಕಾಲೇಜ್ ಕ್ಯಾಂಪಸ್ಸಲ್ಲಿ ಅವರು ಕೊಲೆ ಆಗ್ತಾರೆ ಅಂದರೆ ಅವ್ರಿಗೆ ಎಷ್ಟು ಕುಮ್ಮಕ್ಕಿರ್ಬೋದು ಈ ಕಾಂಗ್ರೆಸ್ನವ್ರದ್ದು ಅನ್ನೋದು ನಮ್ಗೆ ಅರ್ಥ ಆಗ್ತದೆ ಬಂಧುಗಳೇ. ಈ ಕಾಂಗ್ರೆಸ್ನವರು
ಈ ಗ್ಯಾರಂಟಿಗಳನ್ನು ಕೊಡುವುದರ ಬದಲು ಗೃಹಲಕ್ಷ್ಮಿಯನ್ನು ಕೊಡ್ತೀವಿ ಅಂತ ಹೇಳಿದ್ರು ಮನೆಯಲ್ಲಿರುವ ಗೃಹಲಕ್ಷ್ಮಿಯನ್ನೇ ತೆಗಿತಾ ಇದ್ದಾರೆ. ಅದಕ್ಕಾಗಿ ನಮ್ಮೆಲ್ಲ ಮಹಿಳೆಯರು ನಾವು ಎಚ್ಚೆತ್ಕೊಳ್ಬೇಕು. ಯಾಕೆಂದರೆ ನಿನ್ನೆ ಇನ್ನೂ ಮೊನ್ನೆಯಲ್ಲಿ ಕೊಲೆ ಆಗಿದೆ. ಇವರು ನಮ್ಮ ಗೃಹ ಮಂತ್ರಿಗಳು ಹೇಳ್ತಾರೆ ಅದು ಇನ್ನು ಕಾನೂನು ತನಿಖೆ ಆಗೋದಕ್ಕಿಂತ ಮೊದಲೇ ಹೇಳ್ತಾರೆ ಅದು ವೈಯಕ್ತಿಕ ವಿಚಾರ ಅಂತ. ಇನ್ನು ಪೊಲೀಸ್ ಕಾನೂನು ತನಿಖೆನೇ ಇರಲ್ಲ. ಕಂಡಂತೆ ಇರ್ಬೋದು ಗೃಹ ಮಂತ್ರಿಗಳಿರ್ಬೋದು, ಡಿ.ಕೆ. ಶಿವಕುಮಾರ್ ಇರ್ಬೋದು, ಏನು ಬೇಕು ಆ ರೀತಿ ಹೇಳಿಕೆ ಕೊಡ್ತಾರೆ. ಅದಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ ಈ ಸರ್ಕಾರನೇ ನಾಚಿಕೆ ಆಗಬೇಕು. ಎಲ್ಲ ಹೆಣ್ಮಕ್ಳು ಓಟ್ ಕದಿಯೋದಕ್ಕಾಗಿ ಗೃಹಲಕ್ಷ್ಮಿ ಇರ್ಬೋದು, ಕರೆಂಟ್ ಕೊಡ್ತೀವಿ ಅಂತ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಆದರೆ ಗ್ಯಾರಂಟಿಗಳನ್ನು ತಮ್ಮ ಓಟ್ ತೆಗೆದುಕೊಳ್ಳೋದಕ್ಕಾಗಿ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಹೊರತು ಯಾವುದೇ ಹೆಣ್ಮಕ್ಳಿಗೆ ಭದ್ರತೆ ಇಲ್ಲ. ಈ ಸರ್ಕಾರ ಹೆಣ್ಮಕ್ಳಿರ್ಬೋದು, ಮಹಿಳೆಯರಿರ್ಬೋದು, ದಿನ ಪತ್ರಿಕೆ ಟಿವಿಯಲ್ಲಿ ನೋಡ್ತಾ ಇದ್ದೇವೆ. ಕೊಲೆ, ದರೋಡೆ, ಆತ್ಮಹತ್ಯೆ ಮಾಡ್ಕೊಳ್ಳೋರು ಈ ಒಂದು ಹಿಂಸೆಯಿಂದ ಈ ಮುಸ್ಲಿಂ ಫಯಾಜ್ ಅನ್ನೋರು ಡೈರೆಕ್ಟ್ ಆಗಿ ಆ ಮಹಿಳೆಗೆ 9 ಸಾರಿ ಚಾಕುದಲ್ಲಿ ಚುಚ್ತಾ ಇದ್ದಾರೆ. ಅಂದರೆ ಅವ್ರ ಹಿಂದೆ ಎಷ್ಟು ಸರ್ಕಾರ ಎಷ್ಟು ಅವರಿಗೆ ಭದ್ರತೆ ಕೊಡ್ತಾ ಇದೆ, ಅವ್ರನ್ನ ಎಷ್ಟು ರೀತಿ ನೋಡ್ಕೊಳ್ತಿದೆ ಅಂದರೆ ಇದೇ ಗೊತ್ತಾಗುತ್ತೆ. ನಾವು ಈಗ ಸರ್ಕಾರಕ್ಕೆ ಮನವಿ ಮಾಡ್ತೇವೆ, ನಮ್ಗೆ ಯಾವುದೇ ಗ್ಯಾರಂಟಿ ಬೇಡ ಸ್ವಾಮಿ, ನಮ್ಮ ಹೆಣ್ಣು ಮಕ್ಕಳಿಗೆ ಭದ್ರತೆ ಕೊಡಿ. ಮುಂದಿನ ದಿನಗಳೇ ನಮ್ಮ ಹೆಣ್ಣು ಮಕ್ಕಳು ತಿರುಗಿ ಓಡಾಡುವಂತೆ. ಗಾಂಧೀಜಿ ಕಾಲದಲ್ಲಿ ಮಕ್ಕಳು ಹಗಲು ರಾತ್ರಿ ಓಡಾಡ್ಬೋದು ಹೆಣ್ಣು ಮಕ್ಕಳು ಅಂತ ಒಂದು ಕಾನೂನು. ಆದರೆ ಇವಾಗ ಎಲ್ಲದೂ ಹಾಳಾಗಿ ಹೋಗಿದೆ ಬಂಧುಗಳೇ. ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರದವರು ನಾವು ಇದೇ ಮನವಿ ಮಾಡ್ಕೊಳ್ತೇವೆ. ಮಹಿಳಾ ಮೋರ್ಚಾದಿಂದ ಹಾಗೂ ನಮ್ಮ ಕಾರ್ಯಕರ್ತರು ಸೇರಿಕೊಂಡು ಮತ್ತೆ ಅವನಿಗೆ ಆ ಫಯಾಜ್ ಅನ್ನುವರಿಗೆ ಬಂಧಿಸಿದ್ದಾರೆ. ಆದರೆ ಅವ್ನು ಎಂದಿಗೂ ಅವ್ರನ್ನ ಬಿಡಬಾರ್ದು, ಅವ್ರನ್ನ ಗಲ್ಲಿಗೆ ಏರಿಸಬೇಕು. ಇವತ್ತು ಅವ್ರನ್ನ ಬಿಟ್ಟರೆ ನಾಳೆ ಮತ್ತೆ ಇಂಥವ್ರು 100 ಜನ ಹುಟ್ಕೋತಾರೆ ಸ್ವಾಮಿ. ನಾಳೆ ನಿಮ್ಮನೆ ಮಕ್ಕಳಿಗೂ ಭದ್ರತೆ ಇರಲ್ಲ. ನೀವು ನಾಳೆ ಹೀಗೆ ಹೇಳ್ತೀರಾ, ನಿಮ್ಮ ಕಾರ್ಯಕರ್ತರ ಅಂಥವರಿಗೆ ಭದ್ರತೆ ಕೊಡದೇ ಇದ್ದಾರೆ ನೀವು ಯಾರಿಗೆ ಕೊಡ್ತೀರಿ ಸ್ವಾಮಿ? ನಿಮ್ಗೆ ಯಾವುದೇ ನಮ್ಮ ಕಾರ್ಯಕರ್ತರಿಗೆ ನಿಮ್ಮ ಆಶ್ವಾಸನೆ ಬೇಡ. ನಮ್ಮ ಮಕ್ಕಳಿಗೆ ಇವತ್ತು ನಾವು ಬುರ್ಕಾ ಹಾಕೊಂಡು ಓಡಾಡೋ ರೀತಿಯಲ್ಲಿ ನೀವು ತಂದು ನಿಲ್ಲಿಸಿದ್ದೀರಾ. ಇಂಥ ಕೀಳುಮಟ್ಟದ ಸರ್ಕಾರ ಆದಷ್ಟು ಬೇಗ ಹೋಗಬೇಕು. ನಮ್ಮ ಇವರು ಗೃಹ ಮಂತ್ರಿಗಳು ಇದನ್ನು ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು. ನಮ್ಮ ಮಕ್ಕಳಿಗೆ ರಕ್ಷಣೆ ಸಿಗದಂಥ ಮಂತ್ರಿಗಳು ಇವತ್ತು ರಾಜೀನಾಮೆ ಕೊಡಬೇಕು. ಹಾಗೆ ಅವ್ರನ್ನ ಗಲ್ಲಿಗೇರಿಸಬೇಕಂತ ಹೇಳ್ತಾ TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.